ಡಬಲ್ ಗೇಮ್ ಶುರು ಮಾಡಿದ ರಷ್ಯಾ, ಸೈಲೆಂಟ್ ಆಗಿ ತೈಲ ಬೆಲೆಯ ಹೆಚ್ಚಳ, ಪಾಕ್ ಚೀನಾ ಜೊತೆ ಸೇರಿ ಕುತಂತ್ರ. ಸ್ನೇಹಿತರೆ, ಹಲವು ದಶಕಗಳಿಂದ ಉತ್ತಮ ಬಾಂಧವ್ಯವನ್ನ ಹೊಂದಿದ್ದಂತಹ ಭಾರತ ಮತ್ತು ಚೀನಾದ ನಡುವೆ ಇದೀಗ ಸಣ್ಣದೊಂದು ಬಿರುಕು ಬಿಟ್ಟಿದೆಯಾ ಎನ್ನುವಂತಹ ಅನುಮಾನ ಶುರುವಾಗಿದೆ. ಇಷ್ಟು ದಿನ ಮೋದಿಯನ್ನ ಹೊಗಳಿದ್ದಂತಹ ಪುಟಿನ್ ಇದೀಗ ಹಿಂಬದಿಯಿಂದ ಮೋದಿಗೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ. ಹಾಗಾದ್ರೆ ಭಾರತದ ಅಭಿವೃದ್ಧಿಯನ್ನ ಸಹಿಸದ ಪುಟಿನ್ ಮಾಡಿದ್ದೇನು? ಭಾರತ ಮತ್ತು ಚೀನಾದ ನಡುವೆ ಅಮೆರಿಕ ಮೂಗು ತೂರಿಸ್ತಿರೋದು ಯಾಕೆ? ಇದ್ದಕ್ಕಿದ್ದಂತೆ ತೈಲ ವಿವಾದ ಸೃಷ್ಟಿಯಾಗಿದ್ದು ಯಾಕೆ? ಅದೆಲ್ಲವನ್ನ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಎಸ್ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಉಕ್ರೇನ್ ಮತ್ತು ರಷ್ಯಾ ನಡುವೆ ಯುದ್ಧ ಆರಂಭವಾದಾಗ ಬಹುತೇಕ ರಾಷ್ಟ್ರಗಳು ರಷ್ಯಾದಿಂದ ತೈಲವನ್ನ ತರಿಸಿಕೊಳ್ಳೋದನ್ನ ನಿಲ್ಲಿಸಿದ್ರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರೀತಿ ನಿರ್ಬಂಧವನ್ನೇ ಹೇರಲಾಗಿತ್ತು. ಅಂತಹ ಸಮಯದಲ್ಲಿ ರಷ್ಯಾದ ನೆರವಿಗೆ ಧಾವಿಸಿದ್ದು ನಮ್ಮದೇ ಭಾರತ. ಭಾರತವು ರಷ್ಯಾದ ತೈಲವನ್ನ ಖರೀದಿಸಲು ಮುಂದಾಯಿತು. ಅದಷ್ಟೇ ಅಲ್ಲದೆ ದಿನವೊಂದಕ್ಕೆ ಸರಾಸರಿ 1.5 ಮಿಲಿಯನ್ ಬ್ಯಾರೆಲ್ಗಳನ್ನು ಖರೀದಿಸುವ ಮೂಲಕ ರಷ್ಯಾದ ಆರ್ಥಿಕತೆಗೆ ತಮ್ಮದೇ ಆದ ಕೊಡುಗೆಯನ್ನು ಭಾರತ ನೀಡಿತು. ಅದಕ್ಕೆ ತಕ್ಕಂತೆ ರಷ್ಯಾ ಕೂಡ ಥ್ಯಾಂಕ್ಸ್ ಹೇಳಿತ್ತು. ಭಾರತಕ್ಕೆ ಬೇಕಿರುವಂತಹ ಬೆಲೆಯಲ್ಲಿ, ಅಂದರೆ ಡಿಸ್ಕೌಂಟ್ ಅಥವಾ ರಿಯಾಯಿತಿ ದರದಲ್ಲಿ ಮಾರಾಟವನ್ನು ಮಾಡಿತ್ತು. ಇದೀಗ 11 ತಿಂಗಳಿಂದ ಒಂದೇ ಬೆಲೆಯನ್ನು ಕೊಡ್ತಾ ಇದ್ದಂತಹ ರಷ್ಯಾ ಏನಿದೆ, ಇದೀಗ ತನ್ನ ತೈಲ ಬೆಲೆಯನ್ನು ಏರಿಕೆ ಮಾಡಲು ಮುಂದಾಗಿದೆ. ಇದರೊಂದಿಗೆ ಭಾರತ ಮತ್ತು ರಷ್ಯಾದೊಂದಿಗೆ ಇದ್ದಂತಹ ಸಂಬಂಧದಲ್ಲಿ ಸಣ್ಣದೊಂದು ಬಿರುಕು ಮೂಡಿದೆಯಾ ಎನ್ನುವಂತಹ ಅನುಮಾನ ಕಾರಣವಾಗಿದೆ. ಇನ್ನು ಸ್ನೇಹಿತರೆ, ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಇತ್ತೀಚೆಗೆ ನಮ್ಮ ವಿದೇಶಾಂಗ ಸಚಿವರಾದ ಜೈಶಂಕರ್ ಏನಿದ್ದಾರೆ, ಅವರು ರಷ್ಯಾಕ್ಕೆ ಭೇಟಿ ನೀಡಿದ್ರು. ಆ ಸಮಯದಲ್ಲಿ ಪುಟಿನ್ ಏನಿದ್ರು ಮೋದಿಯನ್ನ ಆಡಿ ಹೊಗಳಿದ್ದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಮೋದಿ ನನ್ನ ಸ್ನೇಹಿತ, 2024ರಲ್ಲಿ ಗೆದ್ದು ಬರಲಿ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಅಲ್ಲದೆ ಮೋದಿಯಂತಹ ದೃಢ ನಾಯಕತ್ವ ಎಲ್ಲರಿಗೂ ಸಿಗೋದಿಲ್ಲ, ಅವರ ಮನಸ್ಸನ್ನು ಯಾರೂ ಬದಲಾಯಿಸೋಕೆ ಸಾಧ್ಯವೇ ಇಲ್ಲ ಎನ್ನುವಂತಹ ಮಾತನ್ನು ಕೂಡ ಆಡಿದರು. ಆದರೆ ಇದೀಗ ಹಿಂಬದಿಯಿಂದ ಹೊಡೆತವನ್ನು ಕೊಡಲು ಮುಂದಾಗಿದೆ. ಅದೇನೆಂದರೆ, ರಷ್ಯಾದಿಂದ ತೈಲವನ್ನು ಹೊತ್ತು ಬಂದಂತಹ ಹಡಗುಗಳು ಇದೀಗ ಶ್ರೀಲಂಕಾದ ಬಳಿ ಬೀಳು ಬಿಟ್ಟಿವೆ. ಇಂತಹದೊಂದು ಸುದ್ದಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿದೆ. ಹೌದು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಈಗೇನಿದೆ, ಈ ಸಮಯದಲ್ಲಿ ಇದೀಗ ಶ್ರೀಲಂಕಾದ ಬಳಿ ಕೆಲವೊಂದು ತೈಲವನ್ನು ಹೊತ್ತುಕೊಂಡು ಬಂದಿರುವಂಥ ಹಡಗುಗಳು ನಿಂತಿವೆ. ಇದಷ್ಟೇ ಅಲ್ಲದೆ ಮತ್ತೊಂದು, ಅಂದರೆ ತೈಲವನ್ನು ಹೊತ್ತುಕೊಂಡು ಬಂದಂತಹ ಕೆಲವೊಂದು ಹಡಗುಗಳು 1 ತಿಂಗಳಿಂದ ಭಾರತವನ್ನು ತಲುಪಿಲ್ಲ. ಅದಕ್ಕೆ ಕಾರಣ ಏನು ಅಂತ ಹುಡುಕ್ತಾ ಹೋದಾಗ ಇಲ್ಲಿ 2 ವಿಚಾರಗಳು ತಿಳಿಯುತ್ತೆ. ಒಂದು, ಭಾರತ ಇವರಿಗೆ ಹಣವನ್ನು ಪಾವತಿಸಿಲ್ವಾ ಎನ್ನುವಂತಹ ವಿಚಾರ. ಮತ್ತೊಂದು, ಇದಕ್ಕೆ ತಡೆ ಹಾಕಿದವರು ಯಾರು ಎನ್ನುವಂಥದ್ದು. ಇನ್ನು ಭಾರತ ಪಾವತಿ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ ಎನ್ನುವಂತಹ ಮಾತನ್ನು ಹರ್ದೀಪ್ ಸಿಂಗ್ ಪುರಿ ಏನಿದ್ದಾರೆ ಪೆಟ್ರೋಲಿಯಂ ಸಚಿವರು, ಅವರು ಸ್ಪಷ್ಟವನ್ನು ಪಡಿಸಿದ್ದಾರೆ. ಅಂದರೆ ನಮ್ಮ ಮತ್ತು ರಷ್ಯಾದ ನಡುವೆ ಯಾವುದೇ ಪಾವತಿಯ ವಿವಾದಗಳಿಲ್ಲ, ನಾವು ಸರಿಯಾಗಿಯೇ ಪಾವತಿ ಮಾಡ್ತಿದ್ದೇವೆ. ಆದರೆ ಇದೀಗ ರಷ್ಯಾ 11 ತಿಂಗಳಿಂದ ಏನು ನಾವು ಹಣವನ್ನು ಕೊಡ್ತಾ ಇದ್ವಿ, ಅಂದರೆ ಎಷ್ಟು ಹಣಕ್ಕೆ ನಾವು ಪೆಟ್ರೋಲನ್ನು ತೆಗೆದುಕೊಳ್ತಾ ಇದ್ವಿ, ಅದಕ್ಕಿಂತ ಹೆಚ್ಚಿನ ಬೆಲೆಯನ್ನು ಕೇಳ್ತಾ ಇದೆ. ಆ ಕಾರಣದಿಂದ ನಾವು ಈಗ ಅದನ್ನು ನೀಡಲಾಗ್ತಿಲ್ಲ ಎನ್ನುವಂಥ ಮಾತನ್ನು ಹೇಳಿದೆ. ಇದಷ್ಟೇ ಅಲ್ಲದೆ ರಷ್ಯಾ ಏನಾದರೂ ನಮಗೆ ಅದೇ ಮೊತ್ತದಲ್ಲಿ ಕೊಡಲಿಲ್ಲ ಅಂದರೆ ಮತ್ತೊಂದು ದೇಶ ಅಥವಾ ಹಲವಾರು ದೇಶಗಳು ನಮಗೆ ಅದೇ ಬೆಲೆಯಲ್ಲಿ ಕೊಡಲು ಮುಂದಾಗಿವೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಆದರೆ ಆ ದೇಶಗಳು ಯಾವುವು ಎನ್ನುವಂತಹ ಮಾಹಿತಿಯನ್ನು ಬಹಿರಂಗಪಡಿಸಿಲ್ಲ. ಇದಷ್ಟೇ ಅಲ್ಲದೆ ಇದಕ್ಕೆ ಮತ್ತೊಂದು ಕಾರಣ ಇದೆ ಅಂದ್ರು, ಅದ್ಯಾವುದಪ್ಪ ಅಂದ್ರೆ ಅದುವೇ ಅಮೆರಿಕ ಕಾರಣ. ಯಾಕಂದ್ರೆ ಸ್ನೇಹಿತರೆ, ಅಮೆರಿಕ ಅನೇಕ ರಷ್ಯಾದ ತೈಲ ಕಂಪನಿಗಳ ಮೇಲೆ ಇದೀಗ ನಿಷೇಧವನ್ನ ಏರಲು ಮುಂದಾಗಿದೆ. ಅದಕ್ಕೆ ಕಾರಣ ಈ ರಷ್ಯಾ ಎನ್ನುವಂತಹದ್ದು G7 ಏನಿದೆ ಅದರಲ್ಲಿ ಒಂದು ಸದಸ್ಯ ಕಂಟ್ರಿ ಆಗಿದೆ. ಆ ಕಾರಣದಿಂದ G7ನ ನಿರ್ಬಂಧಗಳೇನಿದೆ ಅದನ್ನು ರಷ್ಯಾ ಪಾಲಿಸಲೇಬೇಕಾಗುತ್ತೆ. ಅಂದರೆ ಈ G7 ಒಕ್ಕೂಟ ಏನನ್ನೋ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ ಅಂದರೆ, ಯಾವುದೇ ದೇಶವಾಗಲಿ $60ಗಿಂತ ಒಂದು ಬ್ಯಾಲರ್ ಕಡಿಮೆ ಅಂದರೆ ಮಾರಾಟ ಮಾಡೋಂಗಿಲ್ಲ. ಅಂದರೆ ಮಿನಿಮಮ್ $60ಗಳಲ್ಲಿ ಮಾರಬೇಕು. ಆದರೆ ಇದೀಗ ಭಾರತ ಮತ್ತು ಚೀನಾದ ನಡುವೆ ಏನಿದೆ, ಈಗ ಏನಾದರೂ ಈ ರೇಟ್ ಕಡಿಮೆ ಆದಾಗ ಅವರು ಕಡಿಮೆಗೆ ಮಾರಬೇಕಾಗುತ್ತೆ ಎನ್ನುವಂತಹ ಕಾರಣಕ್ಕೆ ಇದೀಗ ಅಮೆರಿಕ ಈ ರಷ್ಯಾದಿಂದ ಬರುವಂತಹ ಏನು ಹಡಗುಗಳಿವೆ ಅವುಗಳನ್ನು ತಡೆದು ನಿಲ್ಲಿಸುವಂತಹ ಕೆಲಸವನ್ನು ಮಾಡ್ತಿದೆ. ಇನ್ನು ಬ್ಲೂಮ್ಬರ್ಗ್ ವರದಿಯ ಪ್ರಕಾರ ಕಳೆದ ತಿಂಗಳು ಅಂದರೆ 5 ಟ್ಯಾಂಕರ್ಗಳು INS ಕಮಾಂಡರ್, ಸಕಲಿನ್ ಐಲ್ಯಾಂಡ್, ಕ್ರೀಮ್ಸ್ಕ್, ನೆಲ್ಲಿಸ್, ಲಿಟಾನಿ, ಪ್ರಾಸ್ಪೆಕ್ಟ್ ಏನಿದೆ, ಈ 5 ಹಡಗುಗಳು ಭಾರತಕ್ಕೆ ಬರಬೇಕಿತ್ತು. ಆದರೆ ಇದನ್ನು ಅಮೆರಿಕ ತಡೆಯುವಂಥ ಕೆಲಸವನ್ನು ಮಾಡಿದೆ. ಹಾಗಂತ ಇದೊಂದೇ ಕಾರಣಕ್ಕೆ ರಷ್ಯಾ ನಮ್ಮೊಂದಿಗೆ ತೈಲದ ಬೆಲೆನ ಹೆಚ್ಚು ಮಾಡ್ತಾ ಅಂದರೆ ಖಂಡಿತವಾಗಿಯೂ ಇಲ್ಲ. ಯಾಕಂದರೆ ಭಾರತವು ಕೆಲವೊಂದು ಡಿಮ್ಯಾಂಡ್ಗಳನ್ನು ರಷ್ಯಾದ ಮೇಲೆ ಇಟ್ಟಿತ್ತು. ಅದೇನೆಂದರೆ, ನಾವು ಡಾಲರ್ ಮೂಲಕ ನಿಮಗೆ ಹಣವನ್ನು ಕೊಡಲು ಸಾಧ್ಯವಿಲ್ಲ ಅಂತ, ಅಂದರೆ ರೂಪಾಯಿಯಲ್ಲಿ ಆದಷ್ಟು ರೂಪಾಯಿಯಲ್ಲಿಯೇ ನೀವು ತೆಗೆದುಕೊಳ್ಳಿ, ಅಂದರೆ ನೀವು ಏನಾದರೂ ನಮಗೆ ಆಯಿಲನ್ನು ಕೊಟ್ಟರೆ ನಾವು ನಿಮಗೆ ರೂಪಾಯಿಯಲ್ಲಿ ಕೊಡ್ತೀವಿ ಎನ್ನುವಂಥ ಮಾತನ್ನು ಹೇಳ್ತಿತ್ತು. ಆದರೆ ರಷ್ಯಾ ಏನು ಹೇಳ್ತಿತ್ತು, ಇದನ್ನು ಮುಂದಕ್ಕೆ ಹಾಕೊಂಡೇ ಬರ್ತಾ ಇತ್ತು. ಆದರೆ ಇತ್ತೀಚೆಗೆ UAE ಏನಿದೆ, ಇದು ಭಾರತದ ರೂಪಾಯಿಯೊಂದಿಗೆ
ಏನು ಆಯಿಲ್ ಎಕ್ಸ್ಪೋರ್ಟ್ಗಳನ್ನು ಮಾಡಿಕೊಂಡಿತ್ತು. ಅದೇ ಕಾರಣಕ್ಕೆ ಇದೀಗ ರಷ್ಯಾದಲ್ಲೂ ಆತಂಕ ಮೂಡಿದೆ. ಮುಂದಿನ ದಿನಗಳಲ್ಲಿ ಭಾರತದ ರೂಪಾಯಿಯಲ್ಲಿಯೇ ಈ ವ್ಯಾಪಾರವನ್ನು ಮಾಡಬೇಕಾಗುತ್ತಾ ಎನ್ನುವಂತಹ ಒಂದು ಸಣ್ಣದೊಂದು ಅನುಮಾನ ಇರುವ ಕಾರಣ ಇದು ಆಗಿರಬಹುದು. ಆದರೆ ಇದ್ಯಾವುದಕ್ಕೂ ಕೂಡ ಭಾರತ ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದರೆ ಭಾರತ ಇದೀಗ ವಿದೇಶಾಂಗ ನೀತಿ ಏನಿದೆ ಅದು ಅತ್ಯುತ್ತಮವಾಗಿದೆ. ಇನ್ನು ಸೌದಿ ಅರೇಬಿಯಾದಂತಹ ಆಯಿಲ್ ಎಕ್ಸ್ಪೋರ್ಟ್ ಕಂಟ್ರಿಗಳೊಂದಿಗೆ ಭಾರತ ಉತ್ತಮ ಸಂಬಂಧವನ್ನು ಹೊಂದಿದೆ. ಮೊನ್ನೆಯಷ್ಟೇ ಸೌದಿ ಅರೇಬಿಯಾದ ರಾಜರೇನಿದ್ದಾರೆ ಅವರನ್ನು ನಮ್ಮ ನರೇಂದ್ರ ಮೋದಿಯವರು ಮೈ ಡಿಯರ್ ಬ್ರದರ್ ಅಂತ ಕರೆದಿದ್ರು. ಅದಷ್ಟೇ ಅಲ್ಲದೆ ಉತ್ತಮ ಸಂಬಂಧವನ್ನು ಕೂಡ ಹೊಂದಿದ್ದಾರೆ. ಇನ್ನು ಕಾತಾರ್ ದೇಶದೊಂದಿಗೂ ಉತ್ತಮ ಸಂಬಂಧವನ್ನು ಹೊಂದಿದ್ದಾರೆ. ಅಂದರೆ ಮೊನ್ನೆ ನೌಕಾಯಾನಿಗಳೇನಿದ್ದಾರೆ ಅಂದರೆ 8 ಜನ ನೌಕಾ ಸಿಬ್ಬಂದಿ ಏನಿದ್ರು ಅದನ್ನು ಭಾರತ ಬಿಡಿಸ್ಕೊಂಡು ಬಂದಿದ್ದು ಕೂಡ ಗೊತ್ತಿದೆ. ಅಂದರೆ ಒಂದು ರೀತಿ ಈ ಆಯಿಲ್ ಎಕ್ಸ್ಪೋರ್ಟ್ ಕಂಟ್ರಿಗಳೇನಿದೆ ಅವೆಲ್ಲದರ ಜೊತೆ ಭಾರತ ಉತ್ತಮ ಸಂಬಂಧವನ್ನು ಹೊಂದಿದೆ. ಇದಷ್ಟೇ ಅಲ್ಲದೆ ಇತ್ತೀಚೆಗೆ ಜೈಶಂಕರ್ ಅವರು ಭೇಟಿ ನೀಡಿದರು. ಆಗ ಒಂದು ಮಾತುಕತೆಯಾಗುತ್ತೆ ಪುಟಿನ್ ಮತ್ತು ಜೈಶಂಕರ್ ನಡುವೆ. ಆಗ ಜೈಶಂಕರ್ ಕೆಲವೊಂದು ಮಾತುಗಳನ್ನು ಆಡಿದ್ದಾರೆ. ಏನಂದರೆ 50 ವರ್ಷಗಳ ಹಿಂದೆ ರಷ್ಯಾದ GDP ನಮಗಿಂತ 2 ಪಟ್ಟು ಹೆಚ್ಚಿತ್ತು. ಆದರೆ ಇದೀಗ ಭಾರತದ GDP ಏನಿದೆ ರಷ್ಯಾಕ್ಕಿಂತ 2 ಪಟ್ಟು ಹೆಚ್ಚಿದೆ. ಅಂದರೆ ಭಾರತ ರಷ್ಯಾಕ್ಕಿಂತ ಒಂದು ರೀತಿ ಗ್ರೇಟ್ ಎನ್ನುವಂತಹ ಮಾತನ್ನು ಹೇಳಿದ್ದು ಇದು ಪುಟಿನ್ ಅವರ ಸಿಟ್ಟಿಗೆ ಕಾರಣವೂ ಆಗಿರಬಹುದು ಎನ್ನುವಂತಹ ಕೆಲವೊಂದು ಮಾತುಗಳು ಕೇಳಿ ಬರ್ತಿವೆ. ಇದಷ್ಟೇ ಅಲ್ಲದೆ ಇದೀಗ ಅಮೆರಿಕದೊಂದಿಗೆ ಇರಬಹುದು, ಫ್ರಾನ್ಸ್ನೊಂದಿಗೆ ಇರಬಹುದು, ಸೌದಿ ಅರೇಬಿಯಾದೊಂದಿಗೆ ಇರಬಹುದು, ಹೀಗೆ ಹಲವಾರು ದೇಶಗಳೊಂದಿಗೆ ಇದೀಗ ಭಾರತ ಉತ್ತಮ ಸಂಬಂಧವನ್ನು ಇಟ್ಟುಕೊಳ್ತಾ ಇದೆ. ಉತ್ತಮ ವ್ಯಾಪಾರವನ್ನು ಕೂಡ ಮಾಡ್ತಾ ಇದೆ. ಇದು ರಷ್ಯಾಕ್ಕೆ ಕಣ್ಣು ಕುಕ್ಕಿದ್ರೂ ಅಚ್ಚರಿ ಇಲ್ಲ. ಇದಷ್ಟೇ ಅಲ್ಲದೆ ಇದೀಗ ರಷ್ಯಾ ನಮ್ಮ ವಿರೋಧಿ ರಾಷ್ಟ್ರಗಳಾದಂತಹ ಪಾಕಿಸ್ತಾನ ಇರಬಹುದು, ಚೀನಾದೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದ್ತಾ ಇದ್ದಾವೆ. ಇನ್ನು ಉತ್ತರ ಕೊರಿಯಾದ ಜೊತೆ ಕೂಡ ಉತ್ತಮ ಸಂಬಂಧವನ್ನು ಹೊಂದಿರೋದು ಕೂಡ ಇದಕ್ಕೆ ಕಾರಣವಾಗಿರಬಹುದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಸ್ನೇಹಿತರೆ, ಇದೀಗ ರಷ್ಯಾ ತನ್ನ ತೈಲವನ್ನು ಏನು ಕಳಿಸ್ತಾ ಇತ್ತು ಇದೀಗ ಅದರ ಬೆಲೆಯನ್ನು ಹೆಚ್ಚಿಸಿದೆ. ಆ ಕಾರಣಕ್ಕೆ ಭಾರತ ಅಲ್ಲಿಂದ ತೈಲವನ್ನು ತೆಗೆದುಕೊಳ್ಳುವಂತಹ ಕೆಲಸಕ್ಕೆ ಬ್ರೇಕ್ ಹಾಕುವ ಸಾಧ್ಯತೆ ಹೆಚ್ಚಿದೆ. ಹಾಗಂತ ಭಾರತ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಯಾಕಂದರೆ ಭಾರತಕ್ಕೆ ಈ ತೈಲವನ್ನು ಕಳಿಸಲು ಇನ್ನೂ ಹಲವಾರು ದೇಶಗಳಿವೆ. ತಾಮುಂದು ಅಂತಿದ್ದಾವೆ. ಯಾಕಂದರೆ ಯಾವುದಾದ್ರೂ ಒಂದು ದೇಶದೊಂದಿಗೆ ಭಾರತ ವ್ಯಾಪಾರ ಮಾಡಿದರೆ ಭಾರತಕ್ಕೂ ಲಾಭವಿದೆ, ಆ ದೇಶಗಳಿಗೂ ಲಾಭವಿದೆ. ಯಾಕಂದರೆ ಭಾರತ ಒಂದು ಆರ್ಥಿಕ ಶಕ್ತಿಯಾಗಿ ಬೆಳೀತಾ ಇದೆ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.